ಎಲ್ರಿಗೂ ನಮಸ್ತೆ. ಇವತ್ತು ದಿ ಮೋಸ್ಟ್ ರಿಕ್ವೆಸ್ಟೆಡ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇದು ಎಲ್ರಿಗೂ ಫೇವ್ರೆಟ್. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ತೀನಿ. ನೀರು ಕುದಿಯುವ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಶಾವಿಗೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶಾವಿಗೆಯನ್ನು ಹಾಕಿ ಬಿಸಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಕ್ಕಿಂತ ಹೆಚ್ಚಿಗೆ ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 1 ನಿಮಿಷ ಆದ ನಂತರ ಅದನ್ನು ಮತ್ತೊಂದು ಪಾತ್ರೆಯಲ್ಲಿ ಸೋಸಿ ಎತ್ತಿಟ್ಕೊಳ್ಳೋಣ. ನೀವು ಈ ಹಂತದಲ್ಲಿ ಸ್ವಲ್ಪ ತಣ್ಣೀರು ಕೂಡ ಅದ್ರ ಮೇಲೆ ಚಿಮುಕಿಸ್ಬೋದು. ಅದರಿಂದ ಮುದ್ದೆ ರೀತಿ ಆಗೋದನ್ನು ತಪ್ಪಿಸ್ಬೋದು. 1 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ಕೂಡ ನಿಮಗೆ ಇದು ಉಡಿಯಾಗಿ ಸಿಕ್ಕೋದಿಲ್ಲ. ನೋಡ್ತಿರ್ಬೋದು ಎಷ್ಟು ಉದುರಾಗಿ ನಿಮಗೆ ಶಾವಿಗೆ ನೋಡ್ಬೋದು ಇವಾಗ. ಸೊ ಹೇಗೆ ಮಾಡ್ತೀವಿ ಇದನ್ನು? ಒಂದು ಪಾತ್ರೆಯಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ನೀವು ಕೇವಲ ಹಸಿಮೆಣಸಿನ್ಕಾಯನ್ನೇ ಯೂಸ್ ಮಾಡ್ಕೋಬೋದು. ನಾನು ಒಂದು ಹಸಿರು ಮೆಣಸಿನ್ಕಾಯಿ, ಇನ್ನೊಂದು ಒಣಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಇದಕ್ಕೆ ನಂತರ ಉದ್ದವಾಗಿ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿದ್ದೀನಿ. ಅದಾದ ಮೇಲೆ ಕರಿಬೇವು, ಸ್ವೀಟ್ ಕಾರ್ನ್, ಬೇಕಿದ್ರೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು, ಗ್ರೀನ್ ಪೀಸ್. ಸೊ ಇದಕ್ಕೆ ಹೆಚ್ಚು ತರಕಾರಿಯನ್ನು ಆ್ಯಡ್ ಮಾಡ್ಕೋಬೋದು. ಯಾರ್ಯಾರು ಹೆಲ್ತ್ ಕಾನ್ಷಿಯಸ್ ಇರ್ತೀರಾ ಅವರೆಲ್ಲ ತರಕಾರಿಗಳನ್ನು, ಇನ್ನು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನನಗೆ ಪರ್ಸ್ನಲಿ ಕ್ಯಾಪ್ಸಿಕಮ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ನೀರು ಆ್ಯಡ್ ಮಾಡೋದಿಲ್ಲ, ಹಾಗಾಗಿ ಒಗ್ಗರಣೆಯಲ್ಲಿ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಾತ್ರೆಯನ್ನು ಮುಚ್ಚಿ ಅದನ್ನು ಕೈ ಆಡಿಸ್ತಾ ಬಂದರೆ ತರಕಾರಿಗಳು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯುತ್ತೆ. ಅದಾದ ಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ನಂತರ ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತೀರ. ಅದಾದ ನಂತರ ನೀವು ಈ ಹಂತದಲ್ಲಿ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಂತರ ತೆಂಗಿನಕಾಯಿ, 2-3 ಸ್ಪೂನು ತುರಿದಿಟ್ಟಿದ್ದಂಥ ತೆಂಗಿನಕಾಯಿನ ಆ್ಯಡ್ ಮಾಡಿದ್ದೀನಿ. ಶೇಂಗಾ ಮತ್ತು ಕೊತ್ತಂಬರಿ ಸೊಪ್ಪನ್ನು, ಶೇಂಗಾ ಮೊದಲೇ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಕಡಲೆಕಾಯಿ ಬೀಜ ಅದನ್ನು ಹಾಕಿ, ಕಟ್ ಮಾಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಫೇವ್ರೆಟ್ ಶಾವಿಗೆ ಬಾತ್ ರೆಡಿ ಟು ಈಟ್.